ಬಾಕಿ ವೇತನ ಪಾವತಿಗಾಗಿ ಆಗ್ರಹಿಸಿ ಮೈಶುಗರ್ ನೌಕರರು ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಗುತ್ತಿಗೆ ಆಧಾರದ ಮೇಲೆ ಕಾರ್ಖಾನೆಯಲ್ಲಿ ಕೆಲಸವನ್ನ ನಿರ್ವಹಿಸುತ್ತಿರುವಂತಹ ನೌಕರರು ಮಧ್ಯಾಹ್ನ ಕಾರ್ಖಾನೆಯ ಮುಂದೆ ಧರಣಿಯನ್ನ ಕುಳಿತಿದ್ದಾರೆ. ಇದೇ ವೇಳೆ ಮಾತನಾಡಿರುವಂತಹ ಪ್ರತಿಭಟನಾ ನಿರತರು ಕಳೆದ 3 ತಿಂಗಳಿಂದ ಸಂಬಳ ನೀಡಿದೆ, ಗುತ್ತಿಗೆದಾರರ ಕಂಪನಿಯು ನಡೀತಾ ಇದೆ, ಸಮಸ್ಯೆಯಾಗಿದೆ ಅಂತ ಹೇಳಿ ಅಳಲನ್ನು ತೋಡ್ಕೊಟ್ಟಿದ್ದಾರೆ. ಗುತ್ತಿಗೆ ನೌಕರರ ಸಂಬಳ ನೀಡದೆ ಆರ್ಬಿ ಟೆಕ್ನೋಕ್ರಾಫ್ಟ್ ಮತ್ತು ಇನ್ನಿತರ ಕಂಪನಿಗಳು ಸಬೂಬನ್ನ ಹೇಳ್ತಾ ಇದೆ. ಅಧ್ಯಕ್ಷರು ಎಂಟಿ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ, ಆದರೂ ಕೂಡ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ದಾರೆ. ಆರ್ಬಿ ಟೆಕ್ ಅನ್ನೋ ಒಬ್ಬ ಗುತ್ತಿಗೆದಾರರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಗೆ ಡಿಸೆಂಬರ್ ತಿಂಗಳು ಸಂಬಳ ಕೊಡಬೇಕು. 3 ತಿಂಗಳಿಂದ ಕೆಲಸ ಮಾಡೋರಿಗೆ ಹುಡುಗರು ನಮ್ಗೆ ಡಿಸೆಂಬರ್ ಇದು ಸಂಬಳ ಕೊಡಬೇಕು. ಕೇಳಿದ್ರೆ ನೀವೇನ್ ಕೆಲಸ ಮಾಡಿದಿರ, ಯಾಕೆ ಸಂಬಳ ಕೊಡ್ಬೇಕು ನಿಮ್ಗೆ ಅಂತ ನಮ್ಮ ಎಲ್ಲ ಕಾರ್ಮಿಕರ ಮೇಲೂ ದಬ್ಬಾಳಿಕೆ ಮಾಡ್ತಾರೆ. ಮತ್ತೆ ಯಾರಾದ್ರೂ ನ್ಯಾಯ ಕೇಳಕ್ ಹೋದ್ರೆ ಇವನ್ನ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ, ಅಜ್ಜಿ ಕಳಿಸಿ, ಯಾರನ್ನ ಗೇಟಿಂದ ಆಚೆ ಬಿಡಿ ಅಂತ ಹೇಳ್ತಾರೆ. ಇದೇನಿದು ಮಹಾರಾಷ್ಟ್ರದ ಆಸ್ತಿಯ ಇಲ್ಲ ನಮ್ಮ ಮಂಡ್ಯದ ಕಾರ್ಖಾನೆಯ ಏನು ಅಂತ ಯಾರು ನಾಯಕರು ಇದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ನಮಗೂ ಅರ್ಥ ಆಯ್ತಾ ಇಲ್ಲ. ನಾವೆಲ್ಲರಿಗೂ ಹೇಳಿದೀವಿ, ಹೇಳಿದ್ರು ಯಾರು ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ. ಒಬ್ರು ಅವ್ರು ಮಾತಾಡ್ತಾರೆ, ನಿಮ್ಗೆ ಲೋಕಲ್ ಅವರೇ ಬೇಡ, ನಮ್ಗೆ ನಾವು ಹೊರಗಡೆಯಿಂದ ಕರ್ಕೊಂಡ್ಬಂದು ಜನ ಕೆಲಸ ಮಾಡಿಸ್ತೀನಿ ನಾನು ಅಂತ ಹೇಳ್ತಾರೆ. ಈಗ ಹೊರಗಡೆಯಿಂದ ಕರ್ಕೊಂಡ್ಬಂದು ಕೆಲಸ ಮಾಡ್ತಿದ್ರೆ ನಾವು ಮಂಡ್ಯದಲ್ಲಿ ಕಾರ್ಖಾನೆ ಇಟ್ಕೊಂಡು ನಾವು ಮಂಡ್ಯದಲ್ಲಿ ಕೆಲಸ ಮಾಡೋರು ನಾವೆಲ್ಲ ಹೋಗ್ಬೇಕು? ನಮ್ಗೇನು ಕೆಲಸ ಹಕ್ಕಿಲ್ವಾ? ನಮ್ಗೆ ನಾವೇನು ಇವತ್ತು ಬಂದಿಲ್ಲ, 3 ವರ್ಷ 4 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ನಾವು. ಇವರೆಲ್ಲ 15 ವರ್ಷ 20 ವರ್ಷ ಸರ್ವಿಸ್ ಮಾಡಿ ರಿಟೈರ್ ತಗೊಂಡು ಇವ್ರ ಒತ್ತಾಯ ಈಗ ಇಲ್ಲೇ ಬಂದೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಹಿಂಗಾಗಿ ನಮ್ಗೆ ಸಂಬಳ ಕೊಡ್ತಾ ಇಲ್ಲ. ಸಂಬಳ ಕೇಳಿದ್ರೆ ಈ ಪರಿಸ್ಥಿತಿ ಮಾಡೋರು. ಈಗ 3 ತಿಂಗಳು ಸಂಬಳ ಕೊಡಬೇಕು ಅವರು. ಕಂಪನಿ ವರ್ತನದಲ್ಲಿ ಮೈಸೂರದಿಂದ ಅಡಿಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಮೈಸೂರಿಗೆ ಟೆಂಡರ್ ಕೊಡಿದ್ದಾರೆ ಮಹಾರಾಷ್ಟ್ರದ ಕಂಪ್ನಿಗೆ ಒಬ್ಬಂಗೆ. ಆರ್ಬಿಟೆಕ್ ರೀಕ್ಲೇಮರ್ಸ್ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ 3 ವರ್ಷದಿಂದ ಸತತವಾಗಿ ಇಲ್ಲಿ ಕ್ರಷಿಂಗ್ ಮಾಡ್ತಾ ಇದ್ದಾರೆ, ಅಂದ್ರೆ ಕಬ್ಬು ಅರಿವಿಕೆ ಕೆಲಸ ಮಾಡ್ತಾರೆ. ಆದ್ರ ಅಡಿಲಿ ನಾವು 150 ಜನ ಲೋಕಲ್ ಅವ್ರು ಕೆಲಸ ಮಾಡ್ತಾ ಇದ್ವಿ. ಈ ಲೋಕಲ್ ಅವ್ರನ್ನ ನಮ್ಗೆ ಕನಿಷ್ಠ ವೇತನ ಕೊಡದೆ ಯಾವ ಕೀಳು ಮಟ್ಟದಲ್ಲಿ ನಮ್ಮನ್ನ ದುಡಿಸ್ಕೊತಾ ಇದ್ದಾರೆ ಅಂತಂದ್ರೆ, ನಮ್ಮ ಕೈಗೆ ಮತ್ತೆ ಕತ್ತಿಗೆ ಚೈನ್ ಒಂದು ಹಾಕಿಲ್ಲ, ನಮ್ಮ ಕೈ ಕಾಲಿಗೆ ಮತ್ತೆ ಚೈನ್ ಒಂದು ಹಾಕಿಲ್ಲ ಸರ್. ಜೀತ ಪದ್ಧತಿಗಿಂತ ಕಡೆ ಹೊಡಿದ್ವಿ. ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಸ್ಕಿಲ್ಡು, ಅನ್ಸ್ಕಿಲ್ಡು, ಹೈಲಿ ಸ್ಕಿಲ್ಡು 3 ಇದೆ ಸರ್. ಆ 3ರಲ್ಲಿ ಹೈಲಿ ಸ್ಕಿಲ್ಡ್ಗಳು ಕೊಡ್ಬೇಕಂತ ಸಂಬಳ ಕೊಡ್ತಾ ಇಲ್ಲ. ಇದೇ ಮಹಾರಾಷ್ಟ್ರದ ಜನತೆ ಕರ್ಕೊಂಡ್ಬಂದು ಬಿಹಾರ ಜನತೆಗಳನ್ನ ಕರ್ಕೊಂಡ್ಬಂದು ದುಡಿಸ್ತಾ ಇದಾರೆ. ಅವ್ರಿಗೆ 40,000 ಹೈಲಿ ಸ್ಕಿಲ್ಡ್ಗಳು 50,000 ಕೊಡ್ತಾ ಇದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಹೈಲಿ ಸ್ಕಿಲ್ಡ್ಗಳಿಗೆ 30,000 ಸಂಬಳ ಕೊಡ್ತಾ ಇಲ್ಲ. ಪ್ಲಸ್ 3 ತಿಂಗಳು 4 ತಿಂಗಳು ಸಂಬಳ ಕೊಡ್ತಾ ಇಲ್ಲ. ಮೊನ್ನೆ ಶಾಸಕರು ಮನವಿ ಕೊಟ್ಟಿದ್ದೀವಿ, ಮೊನ್ನೆ ರೈತ ಸಂಘದವ್ರು ಮನವಿ ಕೊಟ್ಟಿದ್ದೀವಿ, ಚೇರ್ಮನ್ ಮನವಿ ಕೊಟ್ಟಿದ್ದೀವಿ, ನಮ್ಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಇಲ್ಲಿ ಲೋಕಲ್ನವ್ರಿಗೆ ನಮ್ಗೆ ನಿರುದ್ಯೋಗ ಸಮಸ್ಯೆ ಬಹಳ ಇದೆ. ಇಲ್ಲಿ ಬಂದು ದಯವಿಟ್ಟು ಇಲ್ಲಿ ಕ್ಲಿಯರ್ ಮಾಡ್ಕೊಡ್ಬೇಕು. ಶಾಸಕರಾಗ್ಲಿ ಮತ್ತೊಬ್ಬರಾಗ್ಲಿ ಬಂದು ಕ್ಲಿಯರ್ ಮಾಡ್ಕೊಡ್ಬೇಕು. ಆ ವ್ಯಕ್ತಿ ನಮ್ಗೆ ಬಹಳ ದಬ್ಬಾಳಿಕೆ ಮಾಡ್ಕೊಡ್ತಾ ಇದ್ದಾನೆ. ಆಮೇಲೆ ಅವ್ರು ಹೇಳ್ದಂತೆ ರೂಲ್ಸ್, ಅವ್ರು ಹೇಳ್ದಂತೆ ಇದು